ಇವತ್ತು ಶನಿವಾರ ಅಲ್ಲ, ರಕ್ತ ಸಿಕ್ತ ಶನಿವಾರ ಆಗ್ಬಿಟ್ಟಿದೆ. ಬೆಳ್ಳಂಬೆಳಗ್ಗೆ ಬರೀ ಕೊಲೆಯ ಸುದ್ದಿಗಳೇ ರಾಜ್ಯದಲ್ಲಿ ದೇಶದಲ್ಲಿ ತಾಂಡವವಾಡ್ತಾ ಇದೆ. ಎಲ್ಲ ಅಲ್ಲ, ಬೆಂಗಳೂರಿನಲ್ಲೇ ಭೀಕರ ಟ್ರಿಪಲ್ ಮರ್ಡರ್ ನಡೆದು ಹೋಗಿದೆ. ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯದಲ್ಲಿ ಭೀಕರ ದುರಂತ ನಡೆದು ಹೋಗಿರೋದು. ಮೂವರನ್ನ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವ್ಯಕ್ತಿ. ತಾಯಿ, ಅಜ್ಜಿ, ಮಾವನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮತ್ತೊಂದು ಕಡೆ ಒಂದೇ ಕುಟುಂಬದ 6 ಜನರನ್ನ ಹತ್ಯೆಗೈದಿದ್ದಾನೆ ವ್ಯಕ್ತಿಯೋರ್ವ. ಅದು ಜೈಲಿನಿಂದ ಹೊರಗಡೆ ಬಂದು ಜೈಲಿನ ಅನುಭವವನ್ನು ನೋಡಿರ್ತಾನೆ, ಹೊರಗಡೆ ಬಂದು ಮರ್ಡರ್ ಮಾಡಿದ್ದಾನೆ. ನಿಜಕ್ಕೂ ಜನ ಭಯಭೀತವಾಗಿ ಬದುಕುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ದೇಶದಲ್ಲಿ ಉದ್ಭವ ಆಗ್ಬಿಟ್ಟಿದೆ. ಏನು ಯಾರಿಗೂ ಕಾನೂನಿನ ಮೇಲೆ ಭಯ ಇಲ್ವಾ? ಒಂದು ಜೀವ, ಅಮೂಲ್ಯವಾದ ಜೀವದ ಮೇಲೆ ಭಯ ಇಲ್ವಾ? ಏನು ಕತೆ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಎಲ್ಲಂದ್ರಲ್ಲಿ ಗಲಾಟೆಗಳು, ಕೊಲೆಗಳು, ಅತ್ಯಾಚಾರಗಳು, ನಿಜಕ್ಕೂ ಕ್ರೈಮ್ ರೇಟ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜನ ಕ್ಷಣ ಕ್ಷಣಕ್ಕೂ ಭಯದಿಂದ ಬದುಕುವಂತಾಗಿದೆ. ಹೊರಗಡೆ ಹೋದ್ರೆ ದುಡ್ಕೊಂಡು ತಿನ್ನೋರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಏನೂ ತಪ್ಪು ಮಾಡದೆ ಹೋದ್ರೆ ರಸ್ತೆಯಲ್ಲಿ ಹೋಗೋರು ಚುಚ್ಚೇ ಬಿಡ್ತಾರೆ, ಕೊನೆಗೆ ರೈಲ್ನಲ್ಲಿ ಚುಚ್ಚುತ್ತಾರೆ. ಏನಾಗ್ತಾ ಇದೆ ಗೊತ್ತಿಲ್ಲ. ದೇಶದಲ್ಲಿ ನಿಜಕ್ಕೂ ಕಾನೂನಿನ ಮೇಲೆ ಕಿಂಚಿತ್ ಭಯ ಹೊರಟೋಗಿದ್ಯಾ? ಮೊದಲೊಂದು ಭಯ ಇತ್ತು, ತಪ್ಪು ಮಾಡಿದ್ರೆ ನಾವು ಶಿಕ್ಷೆಗೊಳಗಾಗ್ತೀವಿ ಅಂತ. ಏನು ಭಯ ಇಲ್ಲ ಅನ್ಸುತ್ತೆ. ತಪ್ಪು ಮಾಡಿದ್ರೆ ಒಂದು ಸ್ವಲ್ಪ ದಿನ ಒಳಗಿರ್ತೀವಿ, ಆಮೇಲೆ ಆಚೆ ಬರ್ತೀವಿ ಅನ್ನುವಂಥ ಬಂಡ ಧೈರ್ಯ ಬಂದ್ಬಿಟ್ಟಿದೆಯೋ ಗೊತ್ತಿಲ್ಲ. ನೋಡಿ, ಬೆಂಗಳೂರಿನಲ್ಲಿ ಕೊಲೆ ಆಗಿದೆ. 3 ಜನನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವ್ಯಕ್ತಿ. ತಾಯಿ, ಅಜ್ಜಿ, ಮಾವನನ್ನ ಮಚ್ಚಿನಿಂದ ಮನಸ್ಸೋ ಇಚ್ಛೆ ಚುಚ್ಚಿ ಹತ್ಯೆಗೈದಿದ್ದಾನೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಕೊಲೆ ಮಾಡಿದ್ರು. ತ್ರಿವಳಿ ಕೊಲೆ ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ರಕ್ತ ಸಿಕ್ತ ಶನಿವಾರ ಆಗೋಗಿದೆ. ಏನು ಇವ್ರಿಗೆಲ್ಲ ಕಾನೂನಿನ ಮೇಲೆ ನಿಜವಾಗ್ಲೂ ಭಯ ಇಲ್ವಾ? ಅಥವಾ ಒಂದು ಜೀವ ಅಮೂಲ್ಯ ಅನ್ನೋ ಅಂತ ಮ್ಯಾಟ್ರೇ ಗೊತ್ತಿಲ್ವಾ? ಆಸ್ಪತ್ರೆಗಳಲ್ಲಿ ನರಳಾಡೋರ್ನ ಹೋಗಿ ಕೇಳಿ, ಜೀವದ ಬೆಲೆ ಹೇಳ್ತಾರೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಕೊಲೆಗೇನು ಕಾರಣ? ಯಾತಕ್ಕ ಕೊಲ್ತಿದ್ದಾರೆ ಹಿಂಗೆ ಜನರನ್ನ? ತ್ರಿವಳಿ ಕೊಲೆ ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಿಜಕ್ಕೂ ಬದುಕೋದಕ್ಕಿಂತ ಸಾಯೋದೇ ಮೇಲ ಇವ್ರಿಗೆಲ್ಲ. ಅಷ್ಟೊಂದು ಕಷ್ಟನ ಬದುಕೋದು. ಕ್ಷುಲ್ಲಕ ಕಾರಣಕ್ಕೆ ಜನ ತಾವು ಸಾಯ್ತಾ ಇದ್ದಾರೆ, ಬೇರೆಯವ್ರನ್ನೂ ಸಾಯಿಸ್ತಾ ಇದ್ದಾರೆ. ವಾರಕ್ಕೊಂದಿನ, ತಿಂಗಳಿಗೊಂದಿನ, ವರ್ಷಕ್ಕೊಂದು ಕೊಲೆಗಳು ನಡೀತಾ ಇಲ್ಲ. ದಿನಕ್ಕೆ 10 100 ಕೊಲೆಗಳು ನಡೀತಾ ಇದೆ ದೇಶದಲ್ಲಿ. ಹೆಂಗ್ ಕಂಟ್ರೋಲ್ ಮಾಡೋದು? ಪೊಲೀಸರ ಮೇಲೆ ಭಯ ಇಲ್ಲ ಅಂದ ಮಾತ್ರಕ್ಕೆ ಪೊಲೀಸರೇನು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಅವರು ತಮ್ಮದೇ ಆದಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಏನಾಗ್ತಾ ಇದೆ ಗೊತ್ತಿಲ್ಲ. ಜನ ಮಾನಸಿಕ ಸ್ಥಿಮಿತಗಳನ್ನು ಕಳ್ಕೊಂಡ್ಬಿಡ್ತಾ ಇದ್ದಾರಾ? ಅಥವಾ ಯಾರಿಗೂ ತಾಳ್ಮೆ ಅನ್ನೋದೇ ಇಲ್ವಾ? ತ್ರಿವಳಿ ಕೊಲೆ ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾನು ಬದುಕಿ ಅವ್ರನ್ನೂ ಬದುಕಕ್ಕೆ ಬಿಡ್ಬೋದಿತ್ತಲ್ಲ. ಸ್ಥಳಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಹೈದರಾಬಾದ್ನ ತೆಲಂಗಾಣದಲ್ಲೂ ಕೂಡ ಅಂಥದ್ದೇ ಘಟನೆ ಇವತ್ತು ನಡೆದಿರೋದು. ತ್ರಿವಳಿ ಕೊಲೆ ಇದು. ನಿಜಕ್ಕೂ ಏರಿಯಾ ಜನ ಭಯಭೀತರಾಗಿದ್ದಾರೆ. ಏರಿಯಾ ಜನ ಮಾತ್ರ ಅಲ್ಲ, ರಾಜ್ಯಾದ್ಯಂತ, ದೇಶಾದ್ಯಂತ ಹೊರಗಡೆ ಹೋದ್ರೆ ಸೈಲೆಂಟ್ ಆಗಿ ಬರಬೇಕು. ನಮ್ಮ ಮೇಲೆ ಯಾರಾದ್ರೂ ಜಗಳಕ್ಕೆ ಬಂದ್ರೂ ನಾವು ಸೈಲೆಂಟ್ ಆಗಿ ಬರಬೇಕು, ಇಲ್ಲ ಚುಚ್ಚಿಬಿಡ್ತಾರೆ ಅನ್ನೋ ಮಟ್ಟಿಗೆ ಜನ ರಸ್ತೆಗಳಲ್ಲಿ ಮಾತಾಡ್ಕೊತಾ ಇದ್ದಾರೆ. ಈಗ ಹಂಗಿದೆ ಪರಿಸ್ಥಿತಿ. ಯಾರು ಯಾಕೆ ಯಾವಾಗ ಕೊಲೆ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರ ಮೇಲೆ ದಾಂಧಲೆ ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಭೀಕರ ಟ್ರಿಪಲ್ ಮರ್ಡರ್ ನಡೆದಿರೋದು ಕೊಟ್ಟಿಗೆ ಪಾಳ್ಯದಲ್ಲಿ, ಕಾಮಾಕ್ಷಿ ಪಾಳ್ಯದ ಹತ್ರ. ಇವತ್ತು ಬೆಳಿಗ್ಗೆ ನಡೆದಿರೋ ಕೊಲೆಗಳಿದು. ಕೊಲೆ ಮಾಡಿ ಆರೋಪಿ ಪ್ರಶಾಂತ್ ಏನಿದ್ದ, ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಜನ ಅಲ್ಲಿ ಭಯಭೀತರಾಗಿದ್ದಾರೆ. ಇಂದು ಬೆಳಿಗ್ಗೆ ತಾಯಿ, ಅಜ್ಜಿ, ಮಾವನನ್ನ ಕೊಲೆ ಮಾಡಿದ್ದಾನೆ. ನಂತರ ಆರೋಪಿ ಪ್ರಶಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆರೋಪಿಯು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಶಂಕೆ ವ್ಯಕ್ತವಾಗಿದೆ. ಕೊಲೆ ಬಳಿಕ ತಾನು ಕೂಡ ನೇಣು ಬಿಗಿದುಕೊಂಡು ಪ್ರಶಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂತೆ ಆರೋಪಿ. ಕೇವಲ 34 ವರ್ಷ ವಯಸ್ಸು ಪ್ರಶಾಂತ್ಗೆ. ತಾಯಿ ಮಂಗಳಮ್ಮ 55 ವರ್ಷ, 65 ವರ್ಷದ ಅಜ್ಜಿ ನಂಜಮ್ಮ, ಇನ್ನು ಭಾವ 50 ವರ್ಷದ ಸತೀಶ್. ಇಷ್ಟು ಜನರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಿಜಕ್ಕೂ ಈತ ಮಾನಸಿಕ ಅಸ್ವಸ್ಥನ, ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ನ, ಸೈಕೋಪಾತ?
ಯಾತಕ್ಕಾಗಿ ತಾಯಿ ಅಜ್ಜಿ ಮಾವನನ್ನು ಕೊಲೆ ಮಾಡಬೇಕಾಗಿತ್ತ? ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್ ಪ್ರಕಾರ ಆತ ಮಾನಸಿಕವಾಗಿ ನೊಂದಿದ್ನೋ ಅಸ್ವಸ್ಥನೋ ಏನು ಕಥೆನೋ ಗೊತ್ತಿಲ್ಲ. ಡ್ರೈವರ್ ಆಗಿ ಕೂಡ ದುಡಿತಾ ಇದ್ದ. ಹೊರಗಿನ ಪ್ರಪಂಚದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಆ ದುಡ್ಡನ್ನ ತಂದು ಮನೆಯಲ್ಲಿ ಸಂಸಾರಗಳು ನಡೆಸೋದು ಈಸಿ ಮಾತಲ್ಲ. ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅಂದರೆ ಮಾನಸಿಕವಾಗಿ ಸ್ಟ್ರಾಂಗೇ ಇರಬೇಕಲ್ಲ. ಆದರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಕೊಲೆ ಮಾಡ್ದ ಅನ್ನೋದು ಸದ್ಯಕ್ಕೆ ಭಾರಿನೇ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್, ನಿಜಕ್ಕೂ ರಾಜ್ಯಾದ್ಯಂತ ದೇಶಾದ್ಯಂತ ಕ್ರೈಮ್ ರೇಟ್ಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಟ್ರಿಪಲ್ ಮರ್ಡರ್ ಇದೆಯಲ್ಲ, ಭಾರಿನೇ ಭಯವನ್ನು ಹುಟ್ಟಿಸ್ತಾ ಇದೆ. ಏನಕ್ಕಾಗಿ, ಏನಾಯ್ತು ಅನ್ನುವಂತಹ ಡೀಟೇಲ್ಸ್ ಏನಾದ್ರು ಲಭ್ಯವಾಗಿದೆಯಾ ಸಂತೋಷ್? ಏನು KR-ಪುರಂ ತ್ರಿವಳಿ ಕೊಲೆ ಮಾಡಿಸೋ ಮುನ್ನೆ ಮತ್ತೊಂದು ಪ್ರಕರಣ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ಟೆಂಪಲ್ ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಬೆಳಕಿಗೆ ಬಂದಿದೆ. ಪ್ರಶಾಂತ್ ಎಂಬಾತ ಚಾಲಕ ಏನಿದ್ದಾನೆ ಆತ ತನ್ನ ತಾಯಿ ಮಂಗಮ್ಮ ಇರ್ಬೋದು, ಅಜ್ಜಿ ನಂಜಮ್ಮ ಅದರ ಜೊತೆಗೆ ಅವರ ಮಾವ ಅಂತ ಹೇಳಲಾಗ್ತದೆ, ಅವರ ತಾಯಿಯ ತಮ್ಮ. ಸೊ ಅವರನ್ನು ಸತೀಶನ್ನು ಕೂಡ ಆತ ಮುಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ ಅನ್ನೋ ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು. ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಮೇಲ್ನೋಟಕ್ಕೆ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಆತ ಮಾನಸಿಕವಾಗಿ ಸ್ವಲ್ಪ ಆರೋಗ್ಯದ ಸೀಮಿತ ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರ ಕುಟುಂಬಸ್ಥರ ಜೊತೆ ಅವರ ಚಿಕ್ಕಪ್ಪನೇ ಮಾತನಾಡಿ ಅವ್ರ ಮಾಹಿತಿಯನ್ನು ನೀಡಿರುವಂತದ್ದು ಆತನಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರ್ಲಿಲ್ಲ, ಚೆನ್ನಾಗೇ ಇದ್ದ. ಆದ್ರೆ ಯಾವ ಕಾರಣಕ್ಕಾಗಿ ಹೀಗೆ ಮಾಡಿದ್ದನ್ನ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಕೂಡ ಅವ್ರ ಜೊತೆಯಲ್ಲೇ ಇದ್ದೆ, ಒಂದ್ ವೇಳೆ ನಾನು ಮನೆಯಲ್ಲೇ ಇದ್ದಿದ್ರೆ ನನ್ನೂ ಕೂಡ ಆತ ಹತ್ಯೆಯನ್ನ ಮಾಡಿಸ್ತಾ ಇದ್ದ. ಸೊ ಆದ್ರೆ ನಾನು ಬೆಳಗ್ಗೆನೆದ್ದು ಕೆಲಸ ಕೊಟ್ಟೋಗಿದ್ದೆ. ಹೀಗಾಗಿ ಮನೆಯಲ್ಲಿದ್ದಂತ ಮೂವರನ್ನು ಕೂಡ ಮತ್ತಿನಿಂದ ಬರ್ಬರವಾಗಿ ದಾರುಣವಾಗಿ ಕೊಚ್ಚಿ ಆತ ಹತ್ಯೆಯನ್ನ ಮಾಡಿರುವಂತದ್ದು. ಹತ್ಯೆಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ, ಪರಾರಿ ಆಗ್ಲಿಕ್ಕೆ ಆತ ಪ್ರಯತ್ನವನ್ನ ಪಡ್ತಾ ಇದ್ದ. ಈ ಸಂದರ್ಭದಲ್ಲಿ ಇದನ್ನ ಗಮನಿಸಿದಂತ ಅಲ್ಲಿನ ಸ್ಥಳೀಯ ಮನೆ ಮಾಲೀಕ ಏನಿದೆ ಆತ ಬಂದು ಮನೆಯ ಮುಂದಿನ ಡೋರನ್ನ ಕ್ಲೋಸ್ ಮಾಡಿರುವಂತದ್ದು. ಯಾವಾಗ ಮನೆಯ ಮುಂದಿನ ಡೋರನ್ನ ಕ್ಲೋಸ್ ಮಾಡಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ, ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಆಗ ಈತ ಮನೆ ಒಳಗಡೆನೆ ಉಳ್ಕೋಬೇಕಾಗುತ್ತೆ. ಏನೋ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಪ್ರಶಾಂತ್ ಏನಿದ್ದಾನೆ ಈತ ಅಲ್ಲಿಂದ ಒಂದ್ ವೇಳೆ ಡೋರ್ ಓಪನ್ ಆಗಿದ್ರೆ ಪರಾರಿ ಆಗುವ ಎಲ್ಲಾ ಸಾಧ್ಯತೆಗಳಿತ್ತು. ಆದ್ರೆ ಯಾವಾಗ ಮನೆ ಮಾಲೀಕರು ಬಾಗಿಲನ್ನ ಹಾಕ್ತಾರೋ ತಕ್ಷಣ ಆತ ಪೊಲೀಸರ ವಶಕ್ಕೆ ಸಿಗ್ಬೇಕಾಗುತ್ತೆ. ಇನ್ನು ಪೊಲೀಸರಿಗೆ ನಾನು ಶರಣಾಗ್ಲೇಬೇಕಾಗುತ್ತೆ, ಅವರಿಂದ ಬಂಧನ ಒಳಗಾಕ್ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಹೆದರಿ ಆತ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಮೂವರನ್ನ ಆ ರೀತಿಯಾಗಿ ಅಂದ್ರೆ ತಾಯಿ, ಈ ಅಜ್ಜಿ, ಅದರ ಜೊತೆಗೆ ಮಾವ, ಸೋದರ ಮಾವ ಮೂರನ್ನು ಆ ರೀತಿಯಾಗಿ ಬರ್ಬರವಾಗಿ ಹತ್ಯೆಯನ್ನ ಮಾಡ್ಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇದುವರೆಗೂ ಕೂಡ ರಿವೀಲ್ ಆಗಿಲ್ಲ. ಪ್ರಿಲಿಮಿನರಿ ಆಗಿ ಗೊತ್ತಾಗಿರುವಂತದ್ದು ಪೊಲೀಸ್ ಮೂಲಗಳ ಪ್ರಕಾರ ಆತ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥನ ಮಾದರಿ ಆಡ್ತಿದ್ದ ಅಂತ. ಆದ್ರೆ ಆತ ವೃತ್ತಿಯಿಂದ ಚಾಲಕ ಆಗಿರುವಂತದ್ದು. ಚಾಲಕ ಆಗಿರುವ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಂಥವ್ರು ಚಾಲನೆ ಮಾಡ್ಲಿಕ್ಕೆ ನಿಜಕ್ಕೂ ಬೆಂಗಳೂರು ಸಿಟಿ ಅಂತ ಸಿಟಿಯಲ್ಲಿ ಸಾಧ್ಯನೇ ಇಲ್ಲ. ಅದು ಎಲ್ಲ ಒಂದ್ ಕಡೆ ಪೊಲೀಸರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಆ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿರ್ಬೋದು ಒಂದು. ಇಲ್ಲ ನಿಜಕ್ಕೂ ಆತ ಏನಾದ್ರು ಮಾನಸಿಕ ಅಸ್ವಸ್ಥನಾಗಿದ್ರೆ ಸೊ ಎಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದ, ಏನೆಲ್ಲ ಚಿಕಿತ್ಸೆಗಳನ್ನ ಕೊಡ್ತಿದ್ರು ಈ ಮಾಹಿತಿಗಳು ಕೂಡ ಲೆಕ್ಕ ಆಗ್ಬೇಕಾಗುತ್ತೆ. ಹಾಗಾಗಿ ಚಿಕ್ಕಪ್ಪನ ಪ್ರಕಾರ ಆತನಿಗೆ ಯಾವುದೇ ರೀತಿಯ ಕಾಯಿಲೆಗಳು ಇಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಆತ ಅನ್ಮ್ಯಾರಿಡ್ ಇನ್ನೂ ಕೂಡ. ಸಂತೋಷ್, ಈ ವ್ಯಕ್ತಿಗೆ ಏನಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತಾ ಅಂತ? ಅಮೃತ ಅದ್ರ ಬಗ್ಗೆ ಎಲ್ಲ ಈಗಷ್ಟೇ ಇನ್ಸಿಡೆಂಟ್ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಇನ್ ಮುಂದೆ ರಿವೀಲ್ ಆಗ್ಬೇಕಾಗುತ್ತೆ. ಆತನಿಗೆ ಕ್ರಿಮಿನಲ್ ಅಕೌಂಟ್ ಇದ್ದಿದೆ ಇಷ್ಟೊಂದಾದ್ಮೇಲೆ ಗೊತ್ತಾಗ್ತಾ ಇರುವಂತದ್ದು. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಅವ್ರ ಫ್ಯಾಮಿಲಿಯವರು ಹೇಳೋ ಪ್ರಕಾರನೇ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅವನಿಗೆ ಇರೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸಾಮಾನ್ಯವಾಗಿ ಈ ಚಾಲನೆ ಮಾಡೋದು, ಡ್ರೈವಿಂಗ್ ಮಾಡೋದ್ರಿಂದ ಅಥವಾ ಕುಡಿಯುವ ಚಟ ಇದು ಇರ್ಬೋದು. ಅದು ಅದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಅಂದ್ರೆ ಪೊಲೀಸರಿಗೆ ಈಗ ದೊಡ್ಡ ತಲೆನೋವಾಗಿರುವಂತದ್ದು ಇಲ್ಲಿ ಆಸ್ತಿ, ಹಣಕಾಸು, ಅಕ್ರಮ ಸಂಬಂಧ ಸೊ ಯಾವ್ದು ಕೂಡ ಕಂಡು ಬರ್ತಾ ಇಲ್ಲ. ಸೊ ಯಾವ ಕಾರಣಕ್ಕಾಗಿ ಈತ 3 ಜನ ಈ ರೀತಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಗ್ತಲ್ಲ. ಯಾಕೆಂತ ಹೇಳಿದ್ರೆ ಒಂದ್ ವೇಳೆ ಹಣಕಾಸು ಆರ್ಥಿಕವಾಗಿ ಬಲಾಢ್ಯವಾಗಿದ್ದು ಮನೆಯಲ್ಲಿ
ಹಣ ಚಿನ್ನಾಭರಣಗಳು ಈ ತರದ ಏನಾರು ಇತ್ತು, ಈ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿದ್ದು ಅಂತ ಹೇಳಕ್ಕೆ ಅವರೆಲ್ಲರೂ ಕೂಡ ಒಬ್ರು ಗಾರ್ಮೆಂಟ್ಸ್ ಹೋಗ್ತಾ ಇದ್ರು, ಒಬ್ರು ಸ್ವೀಪರ್ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನು ನೋಡಿದಾಗ್ಲೂ ಕೂಡ ಅವ್ರು ಆರ್ಥಿಕವಾಗಿ ಅಷ್ಟು ಸದೃಢರಾಗಿಲ್ಲ. ಮತ್ತೊಂದು ಕಡೆ ಈತನಿಗೆ ಯಾವ್ದಾದ್ರು ಇಲ್ಲ ಲವ್ ಅಫೇರ್ ಇತ್ತು, ಈ ಕಾರಣಕ್ಕಾಗಿ ಆಗಿರ್ಬೋದು, ಮನೆಯವ್ರ ವಿರೋಧ ಇತ್ತು, ಮತ್ತೆ ಯಾರನ್ನಾರ ಲವ್ ಮಾಡ್ತಾ ಇದ್ನೋ ಅದ್ರ ಬಗ್ಗೆ ಕೂಡ ಇನ್ನು ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಆದ್ರೆ ಈ ಹತ್ಯೆಗೆ ನಿಖರವಾದ ಕಾರಣ ಯಾಕೆ ಅಂತ ಗೊತ್ತಿಲ್ಲ. ಆ ರೀತಿಯಾಗಿ ಈ ಹತ್ಯೆಯನ್ನ ಮಾಡ್ಬೇಕಂದ್ರೆ ಮನೆಯಲ್ಲಿ ಏನಾದ್ರು ಕೌಟುಂಬಿಕ ಕಲಹಗಳು ಆಗ್ ಬಂದಿರುವಂತ ಸಾಧ್ಯತೆಗಳು ಇರಬಹುದು. ಸಾಮಾನ್ಯವಾಗಿ ನಡುವೆ ನಾವೇನ್ ನೋಡ್ತಾ ಇದ್ವಿ, ಬಹುತೇಕವಾಗಿ ಈ ಹಿಂದೆ ಕ್ರೈಮ್ ನಡೀತಾ ಇದ್ದಿದ್ದು ದ್ವೇಷಕ್ಕೆ, ರೌಡಿಗಳಿಗೆ, ಇಂಥದಕ್ಕೆ. ಈಗ ಅದು ಯಾವ್ದು ಕೂಡ ನಡೀತಲ್ಲ. ಈಗ ಸಾಮಾನ್ಯ ಕಂಡು ಬರ್ತಾ ಇರುವಂತದ್ದು ಒಂದು ಅನೈತಿಕ ಸಂಬಂಧ, ಅಫೇರ್ಸ್ ಗಳಿಗೋಸ್ಕರ, ಇಲ್ಲ ಡೊಮೆಸ್ಟಿಕ್ ವೈಲೆನ್ಸ್, ಕೌಟುಂಬಿಕ ಕಲಹಗಳು ನಾವೇನೇ ಹೇಳ್ತೀವಿ, ಇಂಥ ಕಾರಣಕ್ಕಾಗಿ ಹತ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಇಲ್ಲೂ ಕೂಡ ಅದೇ ಇರ್ಬೋದಾ ಅನ್ನೋ ಒಂದು ಅನುಮಾನ ಇದೆ. ಪೊಲೀಸರು ಸದ್ಯ ಸ್ಥಳಕ್ಕೆ ಧಾವಿಸಿದರೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮೃತದೇಹಗಳೆಲ್ಲವನ್ನ, ಅಂದ್ರೆ 3 ಜನ ಕೊಲೆ ಆಗಿರುವಂತದ್ದು ಮತ್ತೆ ಈತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು, ಎಲ್ಲ ಮೃತದೇಹಗಳನ್ನ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ. ಅದಾದ ಬಳಿಕ ಅವರ ಸಂಬಂಧಿಕರು ಬಂದ ಮೇಲೆ ಏನಾದ್ರೂ ಕಾರಣಗಳಿದೆಯಾ ಅನ್ನೋದು ಒಂದು ಗೊತ್ತಾಗಬೇಕು. ಎರಡನೇದು, ಮನೆಯಲ್ಲಿ ಹತ್ಯೆಗೆ ಸಂಬಂಧಪಟ್ಟಾಗ ಏನಾದ್ರು ಕುರುಹುಗಳು ಸಿಗ್ಬೋದಾ ಅಂತ ಹೇಳಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಆತನ ಮೊಬೈಲ್ಗಳನ್ನ ವಶಪಡಿಸಿಕೊಳ್ಬೇಕಾಗತ್ತೆ. ಸೊ ಇದನ್ನ ತೆಗೆದುಕೊಂಡ ಬಳಿಕ ಸೊ ಆತನ ಮೊಬೈಲ್ ನಲ್ಲಿ ಅವ್ರು ಮಾತನಾಡಿದ್ರೆ, ಇಲ್ಲ ಇದಕ್ಕೆ ಹತ್ಯೆಗೆ ಸಂಬಂಧಪಟ್ಟಾಗೆ ಚಾಟ್ ಮಾಡಿದ್ರೆ, ಇಲ್ಲ ಹತ್ಯೆಗೆ ಬಳಸಿರುವಂತ ಮಚ್ಚು ಏನಿತ್ತು, ಈ ಮಚ್ಚು ಮನೆಯಲ್ಲೇ ಇದ್ದಿದ್ದ, ಇಲ್ಲ ಆಯ್ತ ಪೂರ್ವ ನಿಯೋಜಿತವಾಗಿ ಸಂಚನ ರೂಪಿಸ್ಕೊಂಡು ಅದನ್ನ ಹತ್ಯೆಯನ್ನ ಮಾಡ್ಬೇಕು ಅಂತ ಹೇಳಿ ಮಚ್ಚೆನ ತೆಗೆದುಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಬೇರೆ ಏನಾದ್ರು ಆಂಗಲ್ಸ್ ಗಳು ಸಿಗಬಹುದು ಅನ್ನೋದನ್ನ ಕೂಡ ಪೊಲೀಸರ ತನಿಖೆಯಿಂದ ಎಲ್ಲೂ ಕೂಡ ಬಯಲಾಗಬೇಕಾಗುತ್ತೆ. ಸದ್ಯ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ದೌಡಾಯಿಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನನ್ನ ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು, ನನಗೆ ಫೋನ್ ಹಾಕೋರು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಂಗೆ ನೀನು ಅಷ್ಟೇ. ಪ್ರಶಾಂತಿ ಮದುವೆ ಆಗಿದ್ಯಾ? ಇಲ್ಲ, ಎಲ್ಲ ಒಟ್ಟಿಗೆ ಇದ್ರಿಲ್ಲ? ಎಲ್ಲ ಒಟ್ಟಿಗೆ ಇದ್ರು. ಏನ್ ಕೆಲಸ ಮಾಡ್ತಿದ್ರು ಪ್ರಶಾಂತ್? ಡ್ರೈವಿಂಗ್ ಕೆಲಸ. ರಾತ್ರಿ ಗಲಾಟೆ ಆಗಿದ್ದ? ಇಲ್ಲ, ನೆನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದರೆ ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ, ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಅವ್ರು ಏನಾದ್ರು ಮೆಂಟಲ್ ಅಪ್ನಾರ ಮಾಡಿದ್ರ ಅಂತ? ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟಾಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡಿಡಿಯೋದು, ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ, ಆ ತರ ಏನಾರ